ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳದ ರಿಸಲ್ಟು ನಾಳೆ ಸೋಮವಾರ ಮೇ 4 ಭಾರಿ ಕುತೂಹಲ ಎಲ್ಲರದು. ಆದರೆ ಅದಕ್ಕಿಂತ ಮುಂಚೆ ಕೆಲವು ಕ್ಷೇತ್ರಗಳ ರಿಸಲ್ಟ್ ಹೋಲ್ಡ್ ಆಗಿದೆ. ಮರು ಚುನಾವಣೆ ಕೆಲವು ಕಡೆ ಆಯಿತು. ಈಗ ಇನ್ನೂ ರಿಸಲ್ಟ್ ಡೇ ಬಳಿಕ ಕೆಲವು ಕಡೆಗಳಲ್ಲಿ ಎಲೆಕ್ಷನ್ ನಡೆಯೋದು. ಈಗ ಎಲೆಕ್ಷನ್ ಕಮಿಷನ್ನ ನಿರ್ಧಾರ ಏನಾಗಿದೆ ಗೊತ್ತಾ? ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಇಷ್ಟು ಟೈಟ್ ಸೆಕ್ಯೂರಿಟಿ ನಡುವೆ ಏನಾಗಿದೆ ಗೊತ್ತಾ? ಮಹಿಳೆಯರಿಗೆ ಯಾವ ರೀತಿ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಗೊತ್ತಾ? ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಫಾಲ್ತಾ ಪ್ರದೇಶದಲ್ಲಿ ಮತ್ತೆ ಮರು ಮತದಾನ ಮೇ 21ಕ್ಕೆ ನಡೆಯುತ್ತೆ. 4ಕ್ಕೆ ರಿಸಲ್ಟು, 21ಕ್ಕೆ ಹಲವಾರು ಫಾಲ್ತಾದ ಆಲ್ಮೋಸ್ಟ್ ಆಲ್ ಬೂತ್ಸಲ್ಲಿ ಮರು ಮತದಾನ ಈಗ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡಿದೆ. ಸೊ ಅದೆಲ್ಲ ರಿಸಲ್ಟು ಆಮೇಲೆ ಬರುತ್ತೆ. ಅದನ್ನೆಲ್ಲ ಹೋಲ್ಡ್ ಮಾಡಿಕೊಂಡು ಉಳಿದ ಕ್ಷೇತ್ರಗಳದ್ದು ಮಾತ್ರ ರಿಸಲ್ಟ್ ಕೊಡೋದಕ್ಕೆ ಈಗ ಡಿಸೈಡ್ ಆಗಿದೆ. ಏನು ನಡೆದಿದೆ ಗೊತ್ತಾ? ಫಾಲ್ತಾದಲ್ಲಿ ಬೆಚ್ಚು ಬೀಳ್ತೀರಾ ನೀವು. ಹಿಂದೂ ಮತದಾರರನ್ನು ಹೋಗಿ ವೋಟ್ ಹಾಕದಂತೆ ತಡೆಯಲಾಗಿದೆ. ಒಂದೊಂದು ಪ್ರದೇಶದಲ್ಲೇ 100-200 ಹಿಂದೂಗಳನ್ನು ವೋಟ್ ಹಾಕದಂತೆ ತಡೆಯಲಾಗಿರುವಂಥ ವಿಚಾರ ಈಗ ತಡವಾಗಿ ಬೆಳಕಿಗೆ ಬರ್ತಿದೆ. ಅವರೆಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿ ತಿರುಗಿ ಬಿದ್ದಿದ್ದಾರೆ TMC ಗೂಂಡಾಗಳ ವಿರುದ್ಧ. ನಾವು ಮತ ಹಾಕಲೇಬೇಕು ಅಂತ ಎಲೆಕ್ಷನ್ ಕಮಿಷನ್ಗೆ ದೂರ ಹೋಗಿದೆ. ಹೆಣ್ಣು ಮಕ್ಕಳನ್ನು ಹೆಂಗೆ ಹೆದರಿಸಿದ್ದಾರೆ ಅಲ್ಲಿ. ಹೆಣ್ಣು ಮಕ್ಕಳ ಮೇಲೆ ಪೊಲೀಸರೇ ಲಾಠಿ ಚಾರ್ಜ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅಲ್ಲಿ ಹೆದರಿಸಲಾಗಿದೆ. ಪೊಲೀಸರೇ ಅವ್ರು ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ, TMC ಬೆನ್ನಿಗೆ ಅನ್ನೋದು ಈಗ ಆಕ್ರೋಶ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಿಂದೂ ವೋಟರ್ಸ್, ಹೋಗಿ ತಗೊಳ್ತಾ ಇಲ್ವಂತೆ. FIR ಮಾಡ್ತಿಲ್ಲ, ಕಂಪ್ಲೇಂಟ್ ತಗೊಳ್ತಿಲ್ಲ. ಜಹಾಂಗೀರ್ ಖಾನ್ ಕಡೆಯವರು ಬಂದು ಹಿಂದೂಗಳನ್ನು ಹೆದರಿಸಿ ಮನೆ ಬಿಟ್ಟು ಬಂದು ವೋಟ್ ಹಾಕದಂತೆ ತಡೆದಿದ್ದಾರೆ. ಆದರೆ ಈಗ ಅವರು ಅದನ್ನು ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲದೆ ಸಿಡ್ದೆದ್ದು ಹೊರಗಡೆ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದನ್ನು ತಗೊಳ್ತಿಲ್ಲ. ಸೊ ಚುನಾವಣಾ ಆಯೋಗ ಗಮನಕ್ಕೆ ಇದು ಬರ್ತಾ ಇದ್ದ ಹಾಗೆ ಕೇಂದ್ರ ರಕ್ಷಣಾ ಪಡೆಗಳು ಧಾವಿಸಿವೆ. ಅವರಿಗೆಲ್ಲ ರಕ್ಷಣೆ ಕೊಡ್ತಾ ಇರೋದು, ಅವರು ವೋಟಿಂಗ್ ಮಾಡಲೇಬೇಕು ಅಂತ ಆಗ್ತಿದೆ. ಸೊ ಇಂಥದ್ದೆಲ್ಲ ಗಮನ ಸೆಳೆದಂಗೆ ಕಂಪ್ಲೇಂಟ್ಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಫಾಲ್ತಾದಲ್ಲಿ ಮರು ಮತದಾನ ಮೇ 21ಕ್ಕೆ ಫಿಕ್ಸ್ ಆಗಿದೆ. ಹೆಣ್ಣು ಮಕ್ಕಳ ಮೇಲೆ ಪೊಲೀಸರು TMC ಮಾತು ಕೇಳ್ಕೊಂಡು ಬಂದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಮನಸ್ಸು ಬಂದಂಗೆ ಬಡ್ದು ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ, ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ನೋದು ಗೊತ್ತಾಗ್ತಿದೆ. ಅವರ ಆರೋಪ ಅದು ಒಂದು. ಇನ್ನೊಂದೇನು ಗೊತ್ತಾ? ಈಗ ಸ್ಯಾಟರ್ಡೇ ಒಂದಿಷ್ಟು ಕ್ಷೇತ್ರಗಳಲ್ಲಿ ಮರು ಮತದಾನ ಆಯ್ತಲ್ಲ, ಅಲ್ಲಿ ಯಾವ ರೀತಿ ಹೆದರಿಸಿದ್ದಾರೆ ಅಂದರೆ TMC ಕಡೆಯವರು ಅಂತ BJP ಅವರ ಆರೋಪ, ಯಾರು ಹೋಗಿ ವೋಟ್ ಹಾಕ್ತಾರೋ ಅವ್ರ ಮನೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತೀವಿ ಅಂತ, ಜೊತೆಗೆ ಮನೆಗಳನ್ನು ಸುಟ್ಟು ಬಿಸಾಕ್ತೀವಿ ಅಂತ. ಕೆಲವು ಕ್ಯಾಂಡಿಡೇಟ್ಗಳು ಏನಾದರೂ ಗೆದ್ದರೆ ಮಾತ್ರ ನಿಮ್ಮನ್ನು ಒಬ್ಬರನ್ನು ಬದುಕಕ್ಕೆ ಬಿಡಲ್ಲ ಅಂತ ಹೆದರಿಸಿ ಬೆದರಿಸಿ ಅಲ್ಲಿ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಆಗಿದೆ ಮೊನ್ನೆ ಮರು ಮತದಾನದ ದಿನ. ಮತ್ತು ಈಗ ಇಲ್ಲಿ ಫಾಲ್ತಾದಲ್ಲಿ ಗೊತ್ತಾಗ್ತಿರೋದು ವೋಟ್ ಹಾಕಕ್ಕೆ ಬಿಟ್ಟೇ ಇಲ್ಲ ಅಂತ. ಹೈವೇ ಕಡೆಗೆ ಅಲ್ಲೆಲ್ಲ ಕವರೇಜ್ ಆಗ್ತಿತ್ತು TV ಮೀಡಿಯಾಗಳದ್ದು, ಅಲ್ಲೂ ಹೋಗದಂತೆಯೂ ತಡೆದಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ನ್ಯಾಷನಲ್ ಸುದ್ದಿವಾಹಿನಿಗಳಲ್ಲಿ ಇದರಲ್ಲಿ ಸಂಪೂರ್ಣ ಚಿತ್ರಣ ತೆರೆದುಕೊಳ್ತಾ ಇದೆ. ಸೊ TMC ಇಷ್ಟು ಟೈಟ್ ಸೆಕ್ಯೂರಿಟಿ ನಡುವೆಯೂ ಈ ರೀತಿ ಗೂಂಡಾವರ್ತನೆ ಮಾಡಿದೆಯಾ? ಪಶ್ಚಿಮ ಬಂಗಾಳ ಅನ್ನೋದು ಭಾರತದಲ್ಲೇ ಇಲ್ಲ ಅನ್ನೋ ಮಟ್ಟಿಗೆ ಗೂಂಡಾಗಿರಿ ನಡೆಸ್ಕೊಂಡು ಎಲೆಕ್ಷನ್ನ ಚಿತ್ರಣವನ್ನೇ ಇಷ್ಟು ವರ್ಷ ಬದಲಿಸ್ತಾ ಇದ್ದದ್ದೇ ಸತ್ಯವ? BJP ಮಾಡ್ತಾ ಇದ್ದ ಆರೋಪ ಮತ್ತು ಇಲ್ಲಿ ನಡೆದಿರುವಂಥ ಘಟನೆಗಳು ಇಷ್ಟೇ ಅಲ್ಲದೆ ಅಭಿಷೇಕ್ ಬ್ಯಾನರ್ಜಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ರಿಗ್ಗಿಂಗ್ ಆಗಿರೋದು ಈಗ ಬಯಲಾಗ್ತಿದೆ. ಪೋಲಿಂಗ್ ಬೂತಲ್ಲಿ ಆಫೀಸರ್ಸ್ಗಳೇ ಇರಲಿಲ್ಲ. ಸುಮಾರು ಕಡೆಗಳಲ್ಲಿ ತುಂಬ ಆಬ್ಸೆಂಟ್ ಆಗಿ ಅಲ್ಲಿ ಬೇಕಾದವರು ಬಂದು ಮತ ಒತ್ತು ಹೋಗೋಕೆ ಬಿಟ್ಟಿದ್ದಾರೆ ಅನ್ನೋದು ಕೂಡ ಬಯಲಾಗ್ತಿದ್ದು. ಈಗ ರಿಗ್ಗಿಂಗ್ನ ದೃಶ್ಯಗಳೆಲ್ಲ ಹೊರ ಬರ್ತಿವೆ. ಸೊ ಎಲೆಕ್ಷನ್ ಕಮಿಷನ್ ಇದನ್ನೆಲ್ಲ ತುಂಬ ಗಂಭೀರವಾಗಿ ಪರಿಗಣಿಸಿ ಮರು ಮತದಾನಕ್ಕೆ ಅವಕಾಶ ಮಾಡಿಕೊಡ್ತಿರೋದು TMCಗೆ ಬಹುದೊಡ್ಡ ಆಘಾತವೇ ಸರಿ. इनको धमकी मिल रही है, उसके लिए CAPF पुलिस मिलकर काम कर रहे हैं. जो धमकी दे रहा है उसके खिलाफ कार्रवाई की जा रही है. धमकी दे रहे हैं. धमकी दे रहा है. हमको कल बोला जो आप 5 साल के लिए दुकान बंद कर दीजिए. उसका वो चाबी लेकर चला गया. अब इधर लोग हो गया, उसके लिए चाबी दे दिया. बिकल
তাহলে দেখুন স্যার আমরা কতটা और बाड़ी में এবং घुसकर প্রতিটা মহিলাকে पूछेगा। স্যার থ্রেট দিয়ে যাচ্ছে বাড়ি रेप करने के কিন্তু बोला স্যার দেখুন धमकी दिए আমরা তো ওর কোনো ক্ষতি করিনি, যথেষ্ট কভারেট করে গেছি আজ এত বছর, কিন্তু আজকে দেখুন কুছ নেই দিনের পর পার্টি দিন কে। অত্যাচার করছে। মানে 12টা পর্যন্ত স্যার ভোট ভালো হয়েছে, তারপরে যারা ভোট দিতে গেছে স্যার কাউকে ভোট দিতে দেয়নি। কিন্তু স্যার দেখুন আমরা সকালে দিয়ে এসেছি, ভালোভাবে ভোট দিয়েছি, কিন্তু মানে 12টা বাজার পর থেকে ওনার টিম নিয়ে গিয়ে ওনার বুথে এই দিকটা আর এই বুথে আমার লোক, হ্যাঁ এই বুথে গিয়ে নানান সতেরো অত্যাচার হচ্ছে। অত্যাচার শুধু নয় স্যার, বাড়ির মেয়েদের পর্যন্ত বলে মেয়েদের স্যার বলেছে नहीं रोड ब्लॉक नहीं करेगा, ठीक है ठीक है, एक्शन सर लेना पड़ेगा। স্যার ফলতা পুলিশ কেন এত কড়া করে আমাদের মারলো? प्रयास किया जाएगा क्योंकि जो लोग शर्ट के और चुकी आगे आप आगे जाओ ना। ಇದೊಂದು ಫಲಿತಾಂಶ ಪಶ್ಚಿಮ ಬಂಗಾಳದಲ್ಲಿ ದಶಕಗಳ ಕಾಲ ನಡ್ಕೊಂಡು ಬಂದಂಥ ಜಂಗಲ್ ರಾಜ್ ಗೂಂಡಾಗಿರಿ ಅಂತ್ಯ ಹಾಡುತ್ತೀವಿ. ಮಹಿಳೆಯರ ಅಭಿವೃದ್ಧಿ, ಮಹಿಳೆಯರ ರಕ್ಷಣೆಯೇ ನಮ್ಮ ಮೊದಲ ಆದ್ಯತೆ ಅನ್ನೋ ಘೋಷಣೆಯೊಂದಿಗೆ ಹಿಂದೂ ಮಂತ್ರ ಜಪ ಮಾಡಿಕೊಂಡೇ ಮೋದಿ ಅಮಿತ್ ಶಾ ಅಖಾಡಕ್ಕೆ ಇಳಿದಿದ್ದಾರೆ. ಬಿ ಜೆ ಪಿಗೆ ಸಿಕ್ಕೇ ಸಿಗತ್ತೆ ಈ ಸಲ ಗೆಲುವು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸಮೀಕ್ಷೆ ಸರ್ವೆಗಳೆಲ್ಲ. ಇದಾಗದೇ ಇದ್ದರೆ ಮಾತ್ರ ಹಿಂದೂಗಳಿಗೆ ಭಾರಿ ಆಘಾತವೇ ಕಾದಿದೆಯಾ, ಮತ್ತೆ ಟಿ ಎಮ್ ಸಿ ಗೌರ್ಮೆಂಟ್ ಬಂದರೆ ಅನ್ನೋ ಮಟ್ಟಿಗಲ್ಲಿ ಡೆವಲಪ್ಮೆಂಟ್ಸ್ ಆಗಿರೋದು. हमारे गांव के एक घर में आसकर घुसकर उन्होंने घर के सब लोगों को बाहर कर दिया, उनके बच्चों को मारने की हुमकी इस्राफिल चंदन ने घर घर जाके माँ बहनों को बोला आप लोग घर से चले जाओ नहीं रेप कर देंगे, ऐसे बोला। हम हिंदू है ऐसे इसने जाके धमका रहा था। हाँ धमका रहा है। ರಾತ್ರೋರಾತ್ರಿ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ಟೈಟ್ ಸೆಕ್ಯೂರಿಟಿ ಅಂದರೆ ಎಷ್ಟೇ 3-4 ಲಕ್ಷ ಹಾಕಿದ್ರು ಅಷ್ಟು ದೊಡ್ಡ ರಾಜ್ಯದಲ್ಲಿ ಪ್ರತಿಯೊಬ್ಬರು ಮನೆ ಹೊರಗುವಂತೂ ನಿಲ್ಲಿಸೋಕ್ಕಾಗಲ್ಲ ರಕ್ಷಣಾ ಪಡೆಗಳನ್ನ. ಈ ರೀತಿ ಜನರನ್ನು ಹೆದರಿಸಿ ಬಾಯಿ ಮುಚ್ಚಿಸಿದ್ದಾರೆ ಅನ್ನೋದೇ ಆಶ್ಚರ್ಯ. ಬಟ್ ಇವರೆಲ್ಲ ಒಂದು ದಿನ ಬಾಯಿ ಮುಚ್ಕೊಂಡಿದ್ದು ಮರುದಿನ ಸಿಡ್ದೆದ್ದು ಬಂದು ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟಿದ್ದಾರೆ. ಈಗ ಹಲವು ಕಡೆಗಳಲ್ಲಿ ಮರು ಮತದಾನ ಆಗ್ತಿದೆ. EVM ಮೇಲೆ ಟೇಪ್ ಅಂಟಿಸಿದ್ದು, ಅಲ್ಲಿ ಪ್ರೈವಸಿ ಸಮಸ್ಯೆ ಮಾಡಿದ್ದು, ಬೂತ್ ಕ್ಯಾಪ್ಚರ್ ಮಾಡಿದ್ದು, ಆ ಆರೋಪಗಳ ಮೇಲೆ ಒಂದಿಷ್ಟು ಕಡೆಗೆ ಕಂಪ್ಲೇಂಟನ್ನು ಅಕ್ಸೆಪ್ಟ್ ಮಾಡಿ ಎಲೆಕ್ಷನ್ ಕಮಿಷನ್ ಪೋಲಿಂಗ್ ಮಾಡ್ತು. ಈಗ ಅದಕ್ಕಿಂತ ಅತ್ಯಂತ ಗಂಭೀರ ಸ್ವರೂಪದ ವಿಚಾರಗಳೆಲ್ಲ ಹೊರಗಡೆ ಬರ್ತಿರೋದು. ಆದರೆ ಒಂದಂತೂ ಸತ್ಯ, ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಸಿಡ್ದೆದ್ದಿದ್ದಾರೆ. ಎಷ್ಟು ವರ್ಷ ನಮ್ಮನ್ನು ಬಾಯಿ ಮುಚ್ಕೊಂಡಿರೋ ಥರ ಮಾಡ್ತೀರಿ, 70% ಹಿಂದೂಗಳಿರುವಂಥ ರಾಜ್ಯದಲ್ಲಿ ನಮ್ಮ ಬಾಯಿ ಮುಚ್ಚಿಸ್ತೀರಾ ಅಂತ ಸಿಡ್ದೆದ್ದಿದ್ದಾರೆ. ಇದರ ಪರಿಣಾಮ ಇವತ್ತು ಈ ರೀತಿ ಕಿತ್ತೆದ್ದು 93% ವೋಟಿಂಗ್ ಆಗಿರೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಸೊ ಮಮತಾ ಬ್ಯಾನರ್ಜಿ ಹೇಳಿದ್ದೇನು, BJP-ಯವ್ರು ನಮ್ಮನ್ನು ಹೊಡೆದ್ರು ಬಡಿದ್ರು, EVM ಸ್ಟ್ರಾಂಗ್ ರೂಮಲ್ಲಿ ಯಾರ್ಯಾರೋ ಜನ ನುಗ್ಗಿದ್ರು ಅಂತ. ಆದರೆ ಅವರು ಹೇಳ್ತಿರೋದನ್ನೆಲ್ಲ ಅಸಲಿಗೆ ಮಾಡ್ತಿರೋದು TMC ಗೂಂಡಾಗಳ. ಇದೆಲ್ಲದಕ್ಕೂ ಅಂತ್ಯ ಹಾಡುತ್ತಾ ನಾಳಿನ ಫಲಿತಾಂಶ, ಮೇ 4ರ ಫಲಿತಾಂಶ ಅನ್ನೋದನ್ನು ಕಾದು ನೋಡಬೇಕು. ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲೂ ಕಂಡರಿಯದಂತಹ ಇತಿಹಾಸ ಕಂಡರಿಯದಂತಹ ಒಂದು ಚುನಾವಣೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.